ಡೈರೆಕ್ಟಾಗಿ ನಾನು ಬೆಂಗಳೂರಿಗೆ ಬಂದ್ಬಿಡ್ತೇನೆ, ಸಿನಿಮಾ ಮಾಡಬೇಕು. ಚೆನ್ನಾಗಿದೆ, ಒಂದ್ ರೀತಿಯಾಗಿ ಹೊಸ ರೀತಿಯಾದಂಥ ಒಂದು ಪಾತ್ರ ಮಾಡಿದ್ದೀನಿ ಅಂತ ಈ ಸಿನಿಮಾನು ಕೂಡ ಅದೇ ಒಂದು ಸಂದೇಶನ ಸಾರುತ್ತೆ ತಾಯಿ ಬಗ್ಗೆ. ಗುರುತ್ವಾಕರ್ಷಣೆ ಅನ್ನುವಂಥ ಸಿನಿಮಾ ಆಗೋದಕ್ಕೆ ನನ್ನ ತಾಯಿಯಿಂದನೇ ಇವತ್ತು ನನ್ನ ಇಡೀ ಚಿತ್ರತಂಡ ಅಥವಾ ಹೆಚ್ಚಾಗಿ ನಮ್ಮ ದಿವ್ಯಕುಮಾರ್ ಅವರಿಂದ ಇವತ್ತು ಬಲಗೈ ಬಂಟನಾಗಿ ನಿಂತ್ಕೊಂಡು ನಾನು ಸಿನಿಮಾ ಮುಗಿಸ್ಕೊಟ್ಟಿಲ್ಲ ಹೇಳಿದ್ರು. ಬಟ್ ನಾನು ಅಂದ್ಕೊಂಡಿದ್ದನ್ನು ನಾನು ತೆಗೆಯೋದಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯಿತು. ಸೆಪ್ಟೆಂಬರ್ಗೆ ಅಥವಾ ಅದಕ್ಕೂ ಮೊದಲೇ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸಿನಿಮಾ ನೋಡಿದಾಗ ಗೊತ್ತಾಗಿದೆ. ಆಗಲೇ ನಾನು ಹೇಳೋದಲ್ಲ ಸರ್, ಈಗ ನಾನು ಸಿನಿಮಾ ಚೆನ್ನಾಗಿದೆ ಬನ್ನಿ ಅದ್ಭುತವಾಗಿದೆ ಆರಾಮಾಗಿ ನಾನು ಹೇಳಲ್ಲ ಸರ್. ಸಿನಿಮಾ ಆಡಿಯನ್ಸ್ ನೋಡಿಬಿಟ್ಟು ನಿಮ್ಗೆ ಇಷ್ಟಪಟ್ಟರೆ ನೀವು ಖಂಡಿತವಾಗಿ ಇಷ್ಟಪಡ್ತೀರ ಅನ್ನೋ ನಂಬಿಕೆ ನನಗಿದೆ. ನಮಸ್ತೆ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ನಾವು ಚೆನ್ನಾಗಿದೆ. ಸೊ ನೀವು ಈಗ ಸಿನಿಮಾಕ್ಕೆ ಅಂತ ಬಂದದ್ದು ಎಷ್ಟು ಕಾಲದಿಂದ? ಗುರುತ್ವಾಕರ್ಷಣೆ ನಿಮ್ಮ ಪ್ರಥಮ ಸಿನಿಮಾ ಹೌದು ಸರ್. ಅಲ್ವಾ? ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳಿ ಸರ್. ನಾನು ಅಂದರೆ 2012ರಲ್ಲಿ ಬೆಂಗಳೂರಿಗೆ ಬರ್ತೀನಿ. ಒಂದಷ್ಟು ಕತೆಗಳನ್ನ ಬರ್ಕೊಂಡು ಬೆಂಗಳೂರು ನಾನು ಕನಕಪುರದಿಂದ ಮಠದಲ್ಲಿ ದೇಗುಲ ಮಠದಲ್ಲಿ ಓದ್ತಾ ಇರ್ತೀನಿ. ಆ ದೇಗುಲ ಮಠದಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಂದ ಸಾಹಿತ್ಯದ ನಂಟು ನನಗೆ ಬೆಂಗಳೂರು ಹತ್ತಿರ ಇರೋದ್ರಿಂದ ಬಂದು ಹೋಗ್ತಾ ಇರ್ತೀನಿ ಸರ್. ಅದಾದಮೇಲೆ ಒಂದು ದಿನ ಏನಾಗುತ್ತೆ, ಸರಿ ಬಂದಾಗ ನನಗೆ ಒಂದಷ್ಟು ಕಥೆಯನ್ನು ದೇಗುಲ ಮಠದಲ್ಲೇ ಕೂತ್ಕೊಂಡು ಬರೀತಾ ಇರ್ತೀನಿ ಸರ್ ಕನಕಪುರದಲ್ಲಿ. ನಾನು ಬೆಂಗಳೂರಿಗೆ ಬಂದು ಏನಾಗ್ತೀನಿ, ಒಂದು ಸ್ವಲ್ಪ ಸುತ್ತಾಡಿಕೊಂಡು ಗಾಂಧಿನಗರನ ಕಾಲೇಜು ಒಂದು ಬಿಡುವಿನ ದಿನಗಳಲ್ಲಿ ಹೋಗ್ತಾ ಇರ್ತೀನಿ ಸರ್. ಅದಾದಮೇಲೆ ಕಾಲೇಜು ಮುಗಿದ ನಂತರ ನಾನು ನೇರವಾಗಿ ಸರಿ ಸಿನಿಮಾಗೆ ಹೊಟ್ಬಿಡೋಣ ಅಂದ್ಬಿಟ್ಟು ಫಿಕ್ಸ್ ಆಗಿನೇ ನಾನು ತಲೆಯಲ್ಲಿ ನನಗೇನು ಅನಿಸುತ್ತೋ ಅದನ್ನು ಮಾಡೋಣ ಅಂದ್ಬಿಟ್ಟು ನಾನು ಬಂದುಬಿಡ್ತೀನಿ ಸರ್. ಅಲ್ಲಿಂದ ನಾನು ಊರಿಗೂ ಕೂಡ ಹೊರಡಲ್ಲ, ಯಾಕಂದರೆ ಕಾಲೇಜು ದಿನಗಳನ್ನು ಮುಗಿಸಿ ನಾನು ಊರಿಗೆ ಹೋಗ್ಬೇಕಾಗಿತ್ತು. ಬಟ್ ಕಾಲೇಜ್ ಮುಗಿಸಿ ನಾನು ಊರಿಗೆ ಹೋಗಲ್ಲ, ಡೈರೆಕ್ಟಾಗಿ ನಾನು ಬೆಂಗಳೂರಿಗೆ ಬಂದುಬಿಡ್ತೇನೆ. ಸಿನಿಮಾ ಮಾಡಬೇಕು, ಸಿನಿಮಾನ ಇದು ಮಾಡಬೇಕು ಅಂದ್ಬಿಟ್ಟು ಬಂದ ನಂತರ ಅಲ್ಲಿಂದ ಬರೀ ಹೀರಿಗೆ ಸರ್ ಸುತ್ತಾಟ, ಮತ್ತು ಅಲ್ಲೊಂದು ನನಗೆ ಬದುಕೋದಕ್ಕೆ ಅಥವಾ ಒಂದು ಇರೋದಕ್ಕೆ ಒಂದು ಸೂರು ಬೇಕಲ್ಲ ಸರ್. ಆ ಸೂರಿಗೋಸ್ಕರ ಹುಡುಕಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಒಂದು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಸರ್. ಆ ಕೆಲಸ ಅಲ್ಲೂ ಬರಿತಾ ಇರ್ತೀನಿ ಸರ್ ಕೂತ್ಕೊಂಡು. ಬೆಳಗ್ಗೆ ಆ ಕತೆಗಳನ್ನು ಬರೆಯೋದು ಇದೆಲ್ಲ ಬರಿತಾ ಇರ್ತೀನಿ. ಆ ಒಂದು ಬರಿತಾ ಇರುವಂಥ ಸಂದರ್ಭದಲ್ಲಿ ನಾನು ಹೀಗೆ ಒಂದು ಅಸಿಸ್ಟೆಂಟಾಗಿ ಸೇರ್ಕೊಳ್ಳೋಣ ಅಥವಾ ಕಾಲೇಜಲ್ಲಿ ಯಾರಾದರೂ ಡೈರೆಕ್ಷನ್ ಕೋರ್ಸ್ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ತೀನಿ, ಸುಚಿತ್ರ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸೇರ್ಕೋತೀನಿ ಸರ್. ಸುಚಿತ್ರದಲ್ಲಿ ನಾನು ನಮ್ಮ ಶಶಿಕಾಂತ್ ಯಡಹಳ್ಳಿ ಅವರಿದ್ದಾರೆ, ಅವರು ನನಗೆ ಸಿನಿಮಾ ತರಬೇತಿ ಕೊಟ್ಟು ಸಿನಿಮಾಗೆ ಒಂದಷ್ಟು ನೀನು ನಿರ್ದೇಶಕನಾಗೋದಕ್ಕೆ ಅಥವಾ ಒಂದು ಎಲ್ಲ ತರಬೇತಿನ ಪಡ್ಕೊಂಡಿದ್ದೀಯಾ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದಾದಮೇಲೆ ನಾನು ನಮ್ಮ ಕಿರಾತಕ ನಿರ್ದೇಶಕರಿದ್ದಾರೆ ಸರ್, ಅವ್ರು ತೀರೋದ್ರು. ಅವರು ಮಿಸ್ಟರ್ 420 ಅಂತ ಒಂದು ಸಿನಿಮಾ ಮಾಡಿದರು. ಆ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕನಾಗಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ. ಸರಿ ಆಯಿತು ನೀನು ಒಂದು ಸೇರ್ಕೊ ಅಂದ್ಬಿಟ್ಟು ಅದಾದಮೇಲೆ ಅಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಅಲ್ಲಿಂದ ಕಲ್ತ್ಕೊತೀನಿ. ಮತ್ತು ನಮ್ಮ ಎಸ್ ಮಹೇಂದರ್ ಸರ್ ಹತ್ರ ಸಿನಿಮಾನ ನೋಡಿ ಅವರ ಒಂದು ಮಾಡುವಂಥ ಒಂದು ಸಿನಿಮಾ ಹೇಗೆ ತೆಗಿತಾರೆ ಅನ್ನುವಂಥದ್ದನ್ನ ನೋಡಿ ತಿಳ್ಕೊಂಡು ಅದಾದ ಮೇಲೆ ನಾನು ಒಬ್ಬರು ನಮ್ಮ ನವೀನ್ ಶಂಕರ್ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿರ್ತಾರೆ ಸರ್, 666 ಅಂತ, ಮದನ್ ಕುಮಾರ್ ಅವರು. ಆ ಸಿನಿಮಾದಲ್ಲಿ ಈ ಕೆಲಸ ಮಾಡ್ತಾ ಇದ್ದೇನೆ ಕೋ ಡೈರೆಕ್ಟ್ರಾಗಿ. ಅದಾದ ಮೇಲೆ ನಾನು ಒಂದು ಸಿನಿಮಾ ಪರಿಪೂರ್ಣವಾಗಿ ಹೌದು ಸಿನಿಮಾ ಮಾಡ್ಬೋದು ಅನ್ನೋವಂಥ ಸಂದರ್ಭದಲ್ಲಿ ನಾನು ಒಂದು ಕಥೆಯನ್ನು ಸಿದ್ಧಪಡಿಸ್ಕೊಡ್ತೀನಿ. ತದನಂತರ ನಾನು ಆ ಸಿನಿಮಾ ಕಥೆಯನ್ನು ರೆಡಿ ಮಾಡಿಕೊಂಡಾಗ ನಮ್ಮ ತಾಯಿ ಬಂದು ಇದಾಗ್ಬಿಡ್ತಾರೆ ಸರ್, ಅದು ಹಾಸ್ಪಿಟಲ್ ಅಡ್ಮಿಟ್ ಆಗಿಬಿಡ್ತಾರೆ, ಅಂದರೆ ಕೋವಿಡ್ ಸಿಚುವೇಷನ್ನಲ್ಲಿ. ಆವಾಗ ನನ್ನ ತಾಯಿ ಕೊನೆಯ ದಿನಗಳನ್ನು ಎಣಿಸ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅವಳು ಬೆಡ್ ಮೇಲಿದ್ದಾಗ ಒಂದು ಮಾತನ್ನು ಹೇಳ್ತಾಳೆ ಸರ್, ಅದು ನನಗೆ ಈ ಸಿನಿಮಾ ತೆಗೆಯೋದಕ್ಕೆ ಸ್ಫೂರ್ತಿ ಆಗುತ್ತೆ. ಈ ಸಿನಿಮಾನ ಇವತ್ತು ನಾನು ಮಾಡಿದ್ದೀನಿ ಅಂದರೆ ಅವಳಿಗೋಸ್ಕರನೇ, ಯಾಕಂದರೆ ಇಡೀ ಸಿನಿಮಾನೂ ಕೂಡ ಅದೇ ಒಂದು ಸಂದೇಶನ ಸಾರುತ್ತೆ ತಾಯಿ ಬಗ್ಗೆ ಸಿನಿಮಾನ. ಬಟ್ ಈ ಗುರುತ್ವಾಕರ್ಷಣೆ ಅನ್ನುವಂಥ ಸಿನಿಮಾ ಆಗೋದಕ್ಕೆ ನನ್ನ ತಾಯಿಯಿಂದನೇ ಇವತ್ತು ನನ್ನ ಇಡೀ ಚಿತ್ರತಂಡ ಅಥವಾ ಹೆಚ್ಚಾಗಿ ನಮ್ಮ ದಿವ್ಯಕುಮಾರ್ ಅವರಿಂದ ಇವತ್ತು ಬಲಗೈ ಬಂಟನಾಗಿ ನಿಂತ್ಕೊಂಡು ನಾನು ಸಿನಿಮಾ ಮುಗಿಸ್ಕೊಟ್ಟಿದ್ದೆ. ಇವತ್ತು ಅಂತಿಮವಾಗಿ
ಸರ್ಟಿಫಿಕೇಟ್ ಪಡ್ಕೊಂಡಿದ್ದೆ. ಸಿನಿಮಾ ಹೇಳ್ಬೋದು ಸರ್, ಸಾವಿರ ನಾನು ಕಷ್ಟಪಟ್ಟೆ, ಇಷ್ಟ ಇದು ಮಾಡ್ಬಿಟ್ಟು ಸಿನಿಮಾ ಬಂದೆ ನಾನು, ಅಷ್ಟೆಲ್ಲ ಇದು ಮಾಡಿದೆ. ನಿಮ್ಮದೇ ನಿರ್ಮಾಣವಾ? ನಂದೇ ನಿರ್ಮಾಣ ಸರ್. ಅಂದರೆ ಬೇರೆ ನಿರ್ಮಾಪಕರ ಹತ್ರ ಹೋಗಿದ್ರಾ ಅಥವಾ ಹೇಗೆ? ಸರ್ ಸುಮಾರು ಬಾರಿ ನಾನು ಕತೆಗಳನ್ನು ಹೇಳಿದ್ದೀನಿ. ಅವರು ತಮ್ಮ ಮಗನ ಇಟ್ಕೊಂಮಾಡು, ತಮ್ಮ ಬಂಧು ಬಳಗದವ್ರು ಇಟ್ಕೊಂಮಾಡು, ಅದು ಮಾಡು, ಇದು ಮಾಡು, ಚೇಂಜ್ ಮಾಡು, ಅದೆಲ್ಲ ಹೇಳಿದ್ರು. ಬಟ್ ನಾನು ಅಂದ್ಕೊಂಡಿದ್ದನ್ನು ನಾನು ತೆಗೆಯೋದಕ್ಕೆ ನನಗೆ ಇಷ್ಟು ವರ್ಷ ಬೇಕಾಯಿತು. ಯಾಕಂದರೆ ಅವರು ಹೇಳೋದನ್ನು ನಾನು ತಗೊಳೋದಕ್ಕೆ ನನಗೆ ಎಷ್ಟು ಒಂದು ಕೆಲವೇ ತಿಂಗಳುಗಳು ಸಾಕು ಸರ್. ಬಟ್ ನಾನು ಅನಿಸಿದ್ದನ್ನು ತೆಗಿಬೇಕು ಅಂದಾಗ ನನಗೆ ಸ್ವಲ್ಪ ಟೈಮ್ ತೊಗೊಂಡು ನಾನು ಮಾಡಬೇಕಾಯ್ತು. ಮತ್ತು ನಾನು ದುಡ್ದಿದ್ದನ್ನು ಸರ್ ಇಡೀ ಸಿನಿಮಾಗೆ ಹಾಕಿ ಒಂದು ಸಿನಿಮಾ ಮಾಡಿದ್ದೀನಿ. ಬಟ್ ನನಗದು ಅನಿಸಲ್ಲ ಸರ್, ಏನೋ ಒಂದು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಅನ್ನೋದೇ ಒಂದು ಪ್ರಯತ್ನ, ಯಶಸ್ಸು ಸಿಗಲಿಲ್ಲ ಅಥವಾ ಒಂದು ಅದರಿಂದ ನನಗೆ ಬಹಳ ನೋವಾಗ್ಬಿಟ್ಟಿದೆ. ಸಿನಿಮಾ ಮಾಡಿ ಅದು ಆ ಒಂದು ಅವಶ್ಯಕ್ಕೆ ಅಥವಾ ಆವೇಗಕ್ಕೊಳಗಾಗಿ ನಾನು ಸಿನಿಮಾ ಮಾಡಲಿಲ್ಲ ಸರ್. ಸಿನಿಮಾ ಮಾಡಿದ್ದೇ ಒಂದು ಪ್ರಯತ್ನ ಮಾಡೋಣ ಅಂತ. ಬಟ್ ಆ ಪ್ರಯತ್ನ ಈ ಹಂತಕ್ಕೆ ಬಂದು ಸಿನಿಮಾ ನಿಂತಿದೆ. ಸೆಪ್ಟೆಂಬರ್ಗೆ ಅಥವಾ ಅದಕ್ಕೂ ಮೊದಲೇ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸರ್. ಈಗಾಗಲೇ ಸೆನ್ಸರ್ ಕೂಡ ಆಗಿದೆ, UA ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಯಾವುದೇ ಕಟ್ಸಿಲ್ಲ ಸರ್, ಈ ನೇರವಾಗಿ ಹೇಳ್ಬೇಕಂದ್ರೆ ಯಾವುದೇ ಕಟ್ಸನ್ನು ಕೊಡದೆ ಒಂದು UA ಕೊಟ್ಟಿದ್ದಾರೆ. ಬಟ್ ಇದ್ರ ಜೊತೆಗೆ ನಮ್ಮ ದಿವ್ಯಕುಮಾರ್ ಅವರು ಸರ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ವಿಲನ್ ಪಾತ್ರಗಳು ಅಥವಾ ಇವ್ರು ನೋಡಿದ್ರೆ ವಿಲ್ಲನ್ನೇ, ಯಾರು ಕರ್ಕೊಂಡೋಗಿ ನಿಲ್ಲಿಸಿದ್ರು ಕೂಡ ಇವರ ವಿಲ್ಲನ್ ಕ್ಯಾರೆಕ್ಟ್ರು ಫಿಕ್ಸ್ ಮಾಡಿಬಿಡ್ತಾರೆ. ಬಟ್ ಆ ಫಿಕ್ಷನಿಂದ ಹೊರಗಡೆ ತಗೋರ್ಬೇಕು ಅದಕ್ಕೋಸ್ಕರ ಇವ್ರನ್ನ ಬೇರೆದೇ ಶೇಡನ್ನು ಕೊಟ್ಟಿದ್ದೀನಿ. ಇವ್ರು ನೋಡಿದ್ರೆ ಸ್ವಲ್ಪ ಏನಪ್ಪ ಈ ಮನುಷ್ಯನ ಕೈಲಿ ಕಾಮಿಡಿ ಮಾಡಿಸ್ಬೋದಾ ಅನ್ಸೋದು ಇದಾಗುತ್ತೆ. ಮತ್ತು ನಮ್ಮ ಸುಕೃತಿ ಪ್ರಭಾಕರ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಬಟ್ ಇವರು ಒಂದು 8-9 ವರ್ಷಗಳ ಸಂಪರ್ಕ ಸರ್, ನಿರಂತರವಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸಿನಿಮಾನ ಒಂದು ಹದಕ್ಕೆ ತಗೊಂಬಂದು, ಅದಾದ ಮೇಲೆ ಹೀರೋ ಅಷ್ಟೇ ಸರ್, ಈ ನಾಯಕನಷ್ಟೇ ನಾಯಕಿಗೂ ಕೂಡ ಸಂಪೂರ್ಣವಾದಂಥ ಪಾತ್ರಧಾರಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಡೈಲಾಗ್ ಅಷ್ಟೇ ಸರ್, ಏನು ಹೀರೋಯಿಸಮ್ ಡೈಲಾಗ್ಗಳು ಇರ್ತಾವಲ್ಲ ಸರ್, ಆ ಹೀರೋಯಿಸಮ್ ಡೈಲಾಗ್ ಇಲ್ಲ. ಒಂದು ಸಟಲ್ಡಾಗಿ ಇಬ್ಬರ ಕೈಲಿ ಏನೆಲ್ಲ ಮಾಡಿಸ್ಬೋದು, ಒಂದು ನೈಜವಾಗಿ ಏನೆಲ್ಲ ವಿಷಯಗಳನ್ನು ತೆಗೆಸ್ಬೋದು, ಆ ವಿಷಯನ ಇಡೀ ಸಿನಿಮಾ ಹೇಳ್ತೀವಿ. ಮತ್ತು ಒಂದು ತಾಯಿ ಪಾತ್ರನೂ ಕೂಡ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಒಂದು ಸಾಂಗ್ ಇದೆ ಸರ್. ಆ ಒಂದು ಕೊನೆಯ ಒಂದು ಆ ಸಾಂಗ್ ಇದೆಯಲ್ಲ ಸರ್, ಖಂಡಿತವಾಗಿ ತೆರೆ ಮೇಲೆ ನೋಡಿದಾಗ ಪ್ರತಿಯೊಬ್ಬನೂ ಕೂಡ ಭಾವುಕನಾಗಿ ಕಣ್ಣೀರಿಗೆ ಹಾಕದೇನೆ ಬರೋದಿಲ್ಲ ಅಂಥ ಒಂದು ನನಗನ್ಸುತ್ತೆ. ಯಾಕಂದರೆ ಕೆಲವು ವಿಷಯಗಳನ್ನು ನಾನು ಒಂದಿಬ್ಬರಿಗೆ ಸಿನಿಮಾ ತೋರಿಸಿದ್ದೀನಿ ಸರ್. ನಮ್ಮ ಸಿನಿಮಾ ಮಂದಿ, ನಮ್ಮ ಪತ್ರಕರ್ತರು ಕೂಡ ಅವರೇ ಕಣ್ಣೀರಿಟ್ಟಿದ್ದಾರೆ ಆ ದೃಶ್ಯವನ್ನು ನೋಡಿದಾಗ. ಬಟ್ ನನಗೆ ಆಗನ್ನಿಸ್ತು, ಇಲ್ಲ ಪತ್ರಕರ್ತರು ಬಹುತೇಕ ಕಣ್ಣೀರು ಹಾಕಿಸ್ತಾರೆ, ಬಟ್ ನನಗೆ ಅದು ಭಾಳ ಖುಷಿ ತಂತು. ಇಲ್ಲ, ಅದು ಯೂಟ್ಯೂಬಲ್ಲಿ 1 ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗಿದೆ, ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೀತು ಅವರು ತುಂಬ ಅದ್ಭುತವಾಗಿ ಸಾಂಗ್ಗಳನ್ನ ಕಟ್ಕೊಟ್ಟಿದ್ದಾರೆ. ಆಸೆ ನಾನು ನಿಮಗೆ ಕಳಿಸಿದ್ದೆ, ನೋಡಿದೆ, ನೋಡಿದ್ದೀರಾ? ಚೆನ್ನಾಗಿದೆ, ಹಾಡುಗಳೆಲ್ಲ ಚೆನ್ನಾಗಿದೆ. ಆಮೇಲೆ ನಮ್ಮ ಜಯಂತ್ ದೊರೆಯವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಸಣ್ಣ ಪುಟ್ಟ ಇದರಲ್ಲಿ ಮೆಡ್ರಾಸ್ ಇದರಲ್ಲಿ ಸರ್ ಬೀದಿಗಳಲ್ಲಿ ಅಳೆದಿದ್ದಾರೆ. ನಾನು ಬಾರಯ್ಯ ಸಿನಿಮಾ ಒಂದು ಮಾಡ್ತೀನಿ, ಒಂದೇನೋ ಒಂದು ಕತೆ ಇದೆ ಮಾಡೋಣ ಅಂದ್ಬಿಟ್ಟು ಅವ್ನು ಕರೆಸ್ಕೊಂಡೆ ಸರ್. ಎಲ್ಲ ಕೊಳ್ಳೇಗಾಲದವ್ರೆ ಸರ್, ಪ್ರತಿಯೊಬ್ಬರು ಕೊಳ್ಳೇಗಾಲ ಮೈಸೂರಿನ ಭಾಗದವ್ರನ್ನೇ ಹಾಕ್ಕೊಂಡು ಇಡೀ ಸಿನಿಮಾನ ಸೃಷ್ಟಿ ಮಾಡಿ. ಯಾರು ಮಾಟ ಮಂತ್ರ ಮಾಡುವಂಗಿಲ್ಲ. ಇಲ್ಲ ಬೇಸಿಕಲಿ ಕೊಳ್ಳೇಗಾಲದವ್ರನ್ನ ಅನ್ಕೋತಾರೆ ಸರ್, ಬಟ್ ತುಂಬಾ ಒಳ್ಳೆ ಹೃದಯಗಳಿದೆ ಸರ್, ಒಳ್ಳೆ ಪ್ರತಿಭೆಗಳು ಇದ್ದಾವೆ ಸರ್. ಬಟ್ ಕೇವಲ ಬರೀ ಮಾಟ ಮಂತ್ರ ಯಂತ್ರ ಇತ್ಯಾದಿಗಳಿಗೆ ಅದನ್ನ ಆ ಕೊಳ್ಳೇಗಾಲ ಭಾಗನ ಸೀಮಿತ ಮಾಡಿಬಿಟ್ರೆ, ಬಟ್ ಅಲ್ಲಿರೋ ಪ್ರತಿಭೆಗಳನ್ನ ಬೆಳೆಸೋದು ಯಾವಾಗ ಸರ್. ತುಂಬ ಅದೇ ಅಲ್ಲಿಂದ ನಾವು ಬಂದಿದ್ದೀವಿ ಸರ್. ಸಾಹೇಬ್ ಎಸ್ ಮಹೇಂದರ್ ಸರ್ ಕೂಡ ಅಲ್ಲಿಯವರೇ ಸರ್. ನೀವು ಅವರೊಟ್ಟಿಗೆ ಇದು ಮಾಡಿದ್ರ? ನಿಮ್ಮ ಹೆಸರು ಮಹೇಂದರ್ ತಾನೆ? ಹೌದು ಸರ್, ಅವರೇ ಹೇಳಿದ್ರು ಸರ್ ಮಹೇಂದರ್ ಅಂತ. ಮಹೇಂದರ್ ಸಿ. ನನಗೊಂದು ಮೊನ್ನೆ ಹೋಗಿದ್ದೆ ಸರ್, ಭೇಟಿ ಮಾಡಿದ್ದೆ. ನಾನು ಮಹೇಂದ್ರ, ನೀನು ಮಹೇಂದ್ರ, ಇಬ್ಬರು ಮಹೇಂದ್ರ ಕರೆಕ್ಟ್ ಆಗಿದ್ದೀವಿ, ನೀ ಈ ಜನ್ರೇಷನ್ ಕರೆಕ್ಟ್ ಆಗಿದೆಯಾ ಹೋಗು ಅಂತ ನಾನು ಅಣ್ಣ ಏನು ನಿಜವಾಗ್ಲೂ ಹೇಳ್ತಿದೆ ಅಣ್ಣ, ಇಲ್ಲ ಖಂಡಿತವಾಗ ಒಳ್ಳೇದಾಗತ್ತೆ ಹೋಗಿ ನನಗೆ ಅಂತಂದರೆ ಸರ್. ಇನ್ನೂ ಅವ್ರ ಸಿನಿಮಾ ನೋಡಿಲ್ಲ, ಬಟ್ ಅವರೇ ನನಗೆ ಸ್ಫೂರ್ತಿ ಸರ್. ಒಂಥರ ದ್ರೋಣಾಚಾರ್ಯರ ಥರ ನನಗೆ ನಿಂತ್ಕೊಂಡು ಇಡೀ ಸಿನಿಮಾ ಮಾಡೋದಕ್ಕೆ. ಇದು ಮದರ್ ಸೆಂಟಿಮೆಂಟ್ ಏನು ಸಿನಿಮಾನ? ಹೌದು ಸರ್, ಭಾಗಶಃ ಅಷ್ಟೇ ಇದೆ ಸರ್. ಬಟ್ ಸಿನಿಮಾ ಏನಂತಂದರೆ 2 ಇಕ್ಕೆಲಗಳಲ್ಲಿ ಸಾಗುತ್ತೆ. ಒಂದು ಸಿನಿಮಾ ಬಂದು ತನ್ನ ತಾಯಿ ಮತ್ತು ತಾಯಿ
ಪ್ರೀತಿ ಅತಿ ಮುಖ್ಯವಾದದ್ದ ಅಥವಾ ತನ್ನ ಪ್ರೀತಿಸಿದಂಥ ಹುಡುಗಿ ಪ್ರೀತಿ ಮುಖ್ಯವಾದದ್ದ ಅನ್ನುವಂಥದ್ದು ಇಡೀ ಸಿನಿಮಾ ಇಕ್ಕೆಲಗಳಲ್ಲಿ ಸಾಗಿ ಎಂಡಾಗುತ್ತೆ. ಬಟ್ ಅಂತಿಮವಾಗಿ ಏನು ಅನ್ನೋದನ್ನು ನೀವು ತೆರೆ ಮೇಲೆ ನೋಡಿದಾಗಲೇ ಭಾಳ ಇದು ಮಾಡ್ತೀರ ಸರ್. ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟು ಒಂದು ಹಾಡಿದೆಯಲ್ಲ, ಭಾಳ ಫೇಮಸ್. ಹೌದು ಸರ್, ರಮೇಶ್ ಅವ್ರದ್ದು ಭಾಳ ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ ಆ ಸಾಂಗ್ ಕೂಡ. ಬಟ್ ಇದು ನಮ್ಮದು ಈ ಜನರೇಷನ್ಗೆ ಮತ್ತು ಈ ಒಂದು ಪಡ್ಡೆ ಹುಡುಗರು ಏನೆಲ್ಲ ಇಷ್ಟಪಡ್ತಾರೆ ಸರ್, ಪ್ರತಿಯೊಬ್ಬರು ಕೂಡ ಈ ಕಾಲೇಜ್ ಹುಡುಗ ಹುಡುಗಿರು ಏನೆಲ್ಲ ಮಾತಾಡ್ತಾರೆ ಅದನ್ನೆಲ್ಲ ಗಮನೀಕರಿಸಿ ಅದನ್ನೆಲ್ಲ ಕ್ರೋಢೀಕರಿಸಿ ಡೈಲಾಗ್ಗಳನ್ನು ಅವ್ರಿಗೆ ಬೇಕಾದಂಗೆ ಒಂದಷ್ಟು ಮಸಾಲೆಗಳನ್ನು ಅರ್ಧ ಸಿನಿಮಾ ಡೈಲಾಗ್ಸ್ಗಳನ್ನು ಬರೆದಿದ್ದೀನಿ. ಬಟ್ ನನಗೆ ಸಂಭಾಷಣೆನೇ ಇಡೀ ಸಿನಿಮಾ ಜೀವಾಳ ಅನ್ಕೋತೀನಿ. ಅದಾದಮೇಲೆ ಕೊನೆಯ ತುದಿ ಸಿನಿಮಾದ ಕತೆ ಸರ್. ಸುಕೃತಿ, ನೀನು ಹೊಸ ತಲೆಮಾರಿನವಳು, ಬಹುಶಃ ಚಾಂದಿನಿ ವಾರಲ್ಲಿ ಮಾಡಿದ್ದೀರಲ್ವ? ಹಾಂ, ಓದ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಹೌದು ಸರ್, ಇವಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದೀನಿ. ನಿಮ್ಮ ಹಿನ್ನೆಲೆ ಏನು? ನಾನು ಮೂಲತಃ ದಾವಣಗೆರೆಯವಳು, ಮೈಸೂರಲ್ಲೇ ಇವಾಗ ನಾವಿರೋದು. ಅಪ್ಪ ಅಮ್ಮ ಎಲ್ಲ ಎಲ್ಲರೂ ಇಲ್ಲೇ ಇದ್ದೀವಿ. ಸೊ ಏನ್ ಮಾಡ್ತಾರೆ ತಂದೆ ತಾಯಿ? ಅಪ್ಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ರು, ಇವಾಗ ರಿಟೈರ್ಡ್ ಆಗಿದ್ದಾರೆ. ಅಮ್ಮ KSRTC ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಬ್ಬರೇ ಮಗಳ? ಹೌದು. ಅವ್ರಿಗೆ ಇಷ್ಟ ಇದೆಯಾ ಇದು ಸಿನಿಮಾ? ಇದೆ ಸರ್, ಖಂಡಿತ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇದನ್ನೇ ಅಂತ ಅಲ್ಲ, ಲೈಕ್ ಒಂದು ಪ್ರೊಫೆಷನಲಿ ಬೇರೆದನ್ನು ಇಟ್ಕೋ ಜೊತೆಗೆ ಅಂತ ಹೇಳ್ತಾರೆ. ಬಿಕಾಸ್ ಇವಾಗಿನ ಜನರೇಷನ್ ಅಲ್ಲಿ ಸಿನಿಮಾ ಹೇಗೆ ಹೋಗ್ತಿದೆ ಅಂತ ನಿಮ್ಗೂ ಗೊತ್ತು. ಸೊ ಹಂಗಾಗಿ ಇದನ್ನು ಇಟ್ಕೋ, ಅದನ್ನು ಜೊತೆಲಿ ಮಾಡು ಅಂತ. ಏನು ಓದ್ತಾ ಇದ್ರಿ? ನಾನು ಭರತನಾಟ್ಯದಲ್ಲೇ MA ಮಾಡಿದ್ದೀನಿ. ಸೊ ಅದಾದ ನಂತರ ಇವಾಗ PhD ಮಾಡ್ತಾ ಇದ್ದೀನಿ. ಅರಂಗೇಟ್ರಂ ಎಲ್ಲ ಆಯ್ತಾ? ಅರಂಗೇಟ್ರಂ ಮಾಡಿಲ್ಲ ನಾನು, ಅದು ಸಿಕ್ಕಿಲ್ಲ ಅವಕಾಶ ಯಾಕೋ ಅದು ಮಾಡಕ್ಕೆ. ಬಟ್ ನನ್ ವಿದ್ವತ್ ಆಗಿದೆ ಭರತನಾಟ್ಯಂ ಅಲ್ಲಿ. ಅದಾದ ನಂತರ PhD ನಂಗೆ ಸೀಟ್ ಸಿಕ್ತು. ಸೊ ಇವಾಗ ಅದನ್ನು ಕರೆಂಟ್ಲಿ ಅದು ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತದೆ ಈ ಸಿನಿಮಾ? ಎರಡನೇ ಸಿನಿಮಾ ಅಲ್ವಾ ಇದು? ಹೌದು ಸರ್, ಮಧ್ಯದಲ್ಲಿ ಒಂದು ಮಾಡಿದೆ ಋತುಮತಿ ಅಂತ, ಅದು ಆರ್ಟ್ ಮೂವಿ. ಅದು ಒಂದು ವುಮನ್ ಸೆಂಟ್ರಿಕ್ ಸಬ್ಜೆಕ್ಟ್ ಇರುವಂತ ಪಾತ್ರ. ಅದು ತುಂಬಾ ಚೆನ್ನಾಗಿದೆ, ಕಲಾತ್ಮಕ ಚಿತ್ರ. ಅದಾದ್ಮೇಲೆ ಇದನ್ನ ಮಾಡಿದ್ದು. ಈ ಚಾಂದಿನಿ ಬಾರಲ್ಲಿ ನರ್ಸಿಂಗ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ಇತ್ತು, ಬಟ್ ಇದರಲ್ಲಿ ನರ್ಸ್ ಆಗಿ ಪ್ರಮೋಷನ್. ಒಂದು ಪ್ರಮೋಷನ್ ನೋಡಿ ಸರ್, ಪ್ರತಿಯೊಂದನ್ನು ಬಿಟ್ಕೊಡ್ತಾರೆ. ಅದು ಒಂದು ಹಂಗೆ ಹೇಳಿದ ತಕ್ಷಣ ಏನೂ ಗೊತ್ತಾಗಲ್ಲ, ಅದು ಒಂದು ಚೇಂಜ್ ಇದೆ ಅಂತ. ಚೆನ್ನಾಗಿದೆ, ಒಂದ್ ರೀತಿಯಾಗಿ ಹೊಸ ರೀತಿಯಾದಂಥ ಒಂದು ಪಾತ್ರ ಮಾಡಿದ್ದೀನಿ ಅಂತ ಅನ್ನಿಸ್ತು. ಅದೇ ಸರ್ ಹೇಳ್ದಂಗೆ ಸಂಭಾಷಣೆನೇ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಅಂದ್ರೆ ನೋಡೋರ್ಗೆ ಏನ್ ಈ ತರ ಡೈಲಾಗ್ಸ್ ಏನ್ ಈ ತರ ಇದೆ ಅನ್ನೋ ತರದೊಂದು ಭಾವನೆ ಬರುತ್ತೆ ಮನ್ಸಲ್ಲಿ. ಸೊ ಚೆನ್ನಾಗಿದೆ. ಸಿನಿಮಾ ನೋಡ್ತೀರಾ ನೀವು? ಬೇರೆ ಸಿನಿಮಾ ಅಲ್ಲ? ಹೌದು ಸರ್, ನೋಡ್ತೀನಿ. ಇತ್ತೀಚೆಗೆ ಯಾವ ಸಿನಿಮಾ ನೋಡಿದ್ರಿ? ಇತ್ತೀಚೆಗೆ ಈಗ ಬಂದಿರೋದ್ರಲ್ಲಿ ಗ್ರಾಮಾಯಣ ಏನೋ ನೋಡ್ಬೇಕು. ಸದ್ಯದಲ್ಲಿ ನಾನು ಕಾಂತಾರ ಆದ್ಮೇಲೆ ಯಾವ್ದು ನೋಡೇ ಇಲ್ಲ ಅನ್ಸುತ್ತೆ. ನಾನು ಯಾಕೆ ಕೇಳಿದೆ ಅಂತಂದ್ರೆ, ಈಗಿನ ಕಾಲದಲ್ಲಿ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಜನರಿಗೆ ಇಷ್ಟ ಆಗ್ಬೋದು ಅಂತ ನಿಮಗನ್ನಿಸ್ತದೆ ಅಂತ? ಅದೇ ಈಗಿನ ಹುಡುಗರಿಗೆ, ಈಗಿರೋಂಥ ಸ್ಟೂಡೆಂಟ್ಸ್ ಇರ್ಬೋದು, ಈಗ ಜನರೇಷನ್ ಅಲ್ಲಿ ತುಂಬಾ ಓಡ್ತಾ ಇರೋಂಥವ್ರಿಗೆ ಇದು ಒಂದ್ ರೀತಿಯಲ್ಲಿ ಹಿಡಿಯುತ್ತೆ ಅನ್ನೋದು ಒಂದ್ ಕಡೆ ಅನ್ಸುತ್ತೆ ನನಗೆ. ಆ ಡೈಲಾಗ್ಸ್ ಇರ್ಬೋದು, ಅಂದ್ರೆ ಆ ಡೈಲಾಗ್ಸ್ ಲೈಕ್ ಹೇಳೋ ಅಂತದ್ದು. ಇವಾಗ ನಾವ್ ಏನ್ ಸಿನಿಮಾದಲ್ಲಿ ಡೈಲಾಗ್ಸ್ ಬರುತ್ತೋ ಅದನ್ನ ಅವ್ರ ಲೈಫಲ್ಲಿ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಅದನ್ನ ಹೇಳ್ಕೊಂಡು ಇದ್ ಮಾಡೋ ಅಂತದೊಂದು ಉಳ್ಕೊಳತ್ತೆ ಅನ್ನೋ ಭಾವನೆ ನನಗೆ. ಜಯಂತ್ ಸರ್, ನೀವು ಯಾರು ಸರ್? ನೀವೇ ಹೇಳಿದ್ರೆ ನನ್ನ ಹೆಸರು ಜಯಂತ್ ಅಂತ, ಜಯಂತ್ ದೊರೆ ಅಂತ. ನಾನು ಬಂದು ಮೂಲತಃ ಕೊಳ್ಳೇಗಾಲ ತಾಲೂಕು ಗುಂಡೆಗಳ ಗ್ರಾಮದಿಂದ ಬಂದಿದ್ದೀನಿ ಸರ್. ಸೊ ನಟನೆಯಲ್ಲಿ ನನಗೆ ಒಂದು ಸ್ವಲ್ಪ ಆ್ಯಕ್ಟಿಂಗ್ ದಂಧ ಏನು ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ಸಾರ್ ಬಂದು ಒಂದು 2010ರಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ಆವಾಗ ನನಗೇನು ಗೊತ್ತಿಲ್ಲ ಸರ್, ಆ್ಯಕ್ಚುಲಿ ಹಿಂಗೆ ಮಾಡಬೇಕು ಏನು ಹೇಳ್ಕೊಡ್ತೀನಿ ಮಾಡೋದ್ರೆ ತುಂಬ ನಾಚಿಕೆ, ರೋಡಲ್ಲಿ ನಿಂತ್ಕೊಂಬರೋಕ್ಕಾಗ್ತಿಲ್ಲ, ನನಗೆ ನರ್ವಸ್ ಆಗ್ತಾಯಿದ್ದೆ. ಏನೋ ಅದರಿಂದ ಹಾಗೆ ನಾನು ಚೆನ್ನೈಲಿ ಕೆಲಸ ಮಾಡ್ತಿದ್ದೆ ಸರ್. ಅವಾಗ 6500 ರೂಪಾಯಿ ಸಂಬಳ, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಅದಾದಮೇಲೆ ಇಲ್ಲ ಮಾಡೋಣ ಮಾಡ್ತೀನಿ ನಾನು ಹಂಗೆ ನನಗೆ ಉತ್ಸಾಹ ಮಾಡ್ತಾಯಿದ್ರು. ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಆಗೋಯ್ತು. ಅವಾಗ ಕೆಲ್ಸಕ್ಕೆ ಹೋಗು, ಇದರಲ್ಲಿ ಮಾಡಬೇಕು ಅನ್ನೋ ಥರ ನನಗೆ ಇದು ಬಂತು. ಓಕೆ, ಆಮೇಲೆ ಪರ್ಸ್ನಲಾಗಿ ನಾನೇ ಟ್ರೈ ಮಾಡಿ ಇವ್ರು ಒಂದು ಕಡೆ ಟ್ರೈ ಮಾಡ್ತಾಯಿದ್ರು ಸರ್. ಅಂದರೆ
ನಾನು ಚೆನ್ನೈಯಲ್ಲಿ ಇದ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ಸೊ ಇವಾಗ ಮೋರ್ ದೆನ್ ಒಂದು 1000 ಮೇಲೆ ಒಂದು ಶಾರ್ಟ್ ಅಂದರೆ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ 1000 ಮೇಲೆ ಆಡಿಷನ್ಸ್ ಕೊಟ್ಟಿದ್ದೀನಿ ಅಲ್ಲಿ ಚೆನ್ನೈಯಲ್ಲಿ ಇರಬೇಕಾದ್ರೆ ಓಡಾಡ್ತಾ. ಸುಮಾರು ಆಫೀಸ್ಗಳು ಹೋಗಿದ್ದೀನಿ. ಮತ್ತು ತಂಗಲನಂತ ಪಾರಂಜಿಸ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ ಸರ್, ವಿಕ್ರಮ್ ಸರ್ದು ಅದರಲ್ಲಿ. ಸೊ ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಸರ್, ಸಣ್ಣ ಪುಟ್ಟ ಇದರಲ್ಲಿ ಆ್ಯಡ್ ಶೂಟರ್ಗಳೆಲ್ಲ ವರ್ಕ್ ಮಾಡ್ತಿದ್ದೆ. ತುಂಬ ತಿಳ್ಕೊಂಡೆ ಸರ್, ಏನು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ವರ್ಕ್ ಮಾಡ್ತಾರೆ, ಹೆಂಗೆ ಕೆಲಸ ಮಾಡ್ತಾರೆ. ಬರೀ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ, ಎಲ್ಲನೂ ತಿಳ್ಕೊಬೇಕು. ಡಬ್ಬಿಂಗು ಹೋಗ್ತಾ ಇದೆ ಸರ್, ಫ್ರೀ ಟೈಮಲ್ಲಿ ಡಬ್ಬಿಂಗ್ ಮಾಡ್ತಾಯಿದ್ದೆ ಎಲ್ಲ ಇಟ್ಕೊಂಡು. ಸೊ ಅದಾದಮೇಲೆ ಸರಿ ಮಾಡೋಣ, ಒಂದು ಕತೆ ಇದೆ ಮಾಡೋಣ ಅಂದಾಗ ಅವಾಗ ನಾನು ಸ್ವಲ್ಪ ಪ್ರಿಫರ್ ಆದೆ ಸರ್ ಆ್ಯಕ್ಟಿಂಗಿಂದ. ಏನಿಲ್ಲ ಅಲ್ಲೇ ಕ್ಲಾಸ್ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಮಾಡಿದೆ. ಆಮೇಲೆ ಒಂದೊಂದು ಆಡಿಷನ್ ಅಟೆಂಡ್ ಮಾಡ್ತಾ ಇನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಗೇನ್ ಆಯಿತು. ಓಕೆ ಮಾಡ್ಬೋದು, ಕಾನ್ಫಿಡೆಂಟ್ ಇದೆ ಅಂದಾಗ ಅಲ್ಲೇ ಒಂದು ವೆಬ್ ಸೀರೀಸ್ ಎಲ್ಲ ಮಾಡಿದೆ, ತಮಿಳಲ್ಲೇ ಮಾಡಿದೆ. ಅಣ್ಣ ಅವರು ಪಂಚಲೈಫ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು, ಅದರಲ್ಲೂ ಮಾಡಿದ್ದೆ. ಸರಿ ಓಕೆ, ಇದೇ ಥರ ಒಂದು ಕತೆ ಇದೆ ಮಾಡೋಣ ಅಂದಾಗ ದುಡ್ಡಿದೆ ಹೇಗೆ ಮಾಡ್ತೀಯ ಅಂತ ಕೇಳಿದೆ. ಸರ್ 50,000 ರೂಪಾಯಲ್ಲಿ ಸಿನಿಮಾ ಶುರು ಮಾಡಿ 50,000 ರೂಪಾಯಿ ಸಿನಿಮಾ ಮಾಡ್ತೀನಿ ಬಾ ಅಂದಾಗ 50,000 ರೂಪಾಯಿ ಸಿನಿಮಾ ಬಿಟ್ಬಿಡಪ್ಪ, ನಾನು ಬರಲ್ಲ. 50,000 ರೂಪಾಯಿ ಸಿನಿಮಾ ಏನು ಹೇಳ್ತಾ ಇದೆಯಾ? ಇಲ್ಲ, ಎಷ್ಟೋ ಜನ ಇನ್ಸ್ಪಿರೇಷನಾಗಿ ಮಾಡಿದ್ದಾರೆ, ಅವ್ರು ಸ್ಟ್ರಗಲ್ ಬೇರೆ. ನಮ್ಗೆ ಸಪೋರ್ಟ್ ಮಾಡೋರು ಯಾರಿದ್ದಾರೆ? ನಮ್ಮ ಬಂಡವಾಳ ಹಾಕಿ ಮಾಡೋದು ಭಾಳ ಕಷ್ಟ. ಊಟಕ್ಕೂ ಇಲ್ಲೇ ನಿಂತ್ಕೊಂಡ್ಬಿಡ್ತೀವಿ, ಆಲ್ರೆಡಿ ನಿಂತ್ಕೊಂಡಿದ್ದೀವಿ. ಊಟಕ್ಕೆ ಮಧ್ಯಾಹ್ನ ಊಟ ಮಾಡೋದು ಕಾಸಿಲ್ಲ. ಒಂದು ಬಾಳೆಹಣ್ಣಲ್ಲಿ ಇಬ್ಬರು ಅರ್ಧ ತಿಂದಿದ್ದೀವಿ ಸರ್ ಒಂದೊಂದು ಟೈಮಲ್ಲಿ. 5 ರೂಪಾಯಿ ಇಟ್ಕೊಂಡು ಜೋಬಲ್ಲಿ. ಅದೆಲ್ಲ ಒಂದು ಟ್ರ್ಯಾಜಿಡಿಗಳು ಇಲ್ಲಿ ಬರಬೇಕಾದ್ರೆ. ಸರಿ ಆಯಿತು ಮಾಡೋಣ ಬಾ ಅಂದಾಗ ಸರಿ ಆಯಿತು ಬಂದೆ. ಸರಿ ನೋಡೋಣ ಏನೋ ಮಾಡ್ತಿದ್ದೆ. 50,000 ರೂಪಾಯಿ ಸಿನಿಮಾ ಇದೇನಪ್ಪ ಅಂದಾಗ 3 ದಿನ ಶೂಟ್ ಮಾಡ್ಬಿಟ್ಟು ನೆನೆಸ್ಬಿಟ್ಟು ದುಡ್ಡೆಲ್ಲ ತೀರೋಯ್ತು. 50,000 ರೂಪಾಯಿ ದುಡ್ಡು ಬೇಕು ಎಲ್ಲಿ ಅಂದಾಗ ಅವಾಗ ಇನ್ನೇನು ಮಾಡೋದು ಸರ್, ಹೊರಗಡೆ ತೊಗೊಂಡು ಅಲ್ಲಿ ತೊಗೊಂಡು ಇಲ್ಲಿ ತೊಗೊಂಡು. ಮತ್ತು ಅವರ ವೈಫು ಕೂಡ ತುಂಬ ಸಹಾಯ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಅದಕ್ಕೆ ನಾನು ನನ್ನ ಕಡೆಯಿಂದ ಏನಾಗುತ್ತೆ ಅದು ಸಪೋರ್ಟ್ ಮಾಡಿದೆ. ದಿವ್ಯಬ್ರು ಅವರು ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು. ಅವರ ಒಂದು ಕಾರ್ ಬಂದು ನಮ್ಮ ಸಿನಿಮಾ ಫುಲ್ಲು ಸುತ್ತಾಡಿದೆ ಸರ್. ಹೇಳ್ಬೇಕು ಅದೇ ಸಿಂಪಲ್ ಸರ್, TT ಥರ 50,000 ರೂಪಾಯಿ ಸ್ಟಾರ್ಟ್ ಆಗಿದ್ದು ಸಿನಿಮಾ ಸುಮಾರು ಒಂದು ಬಜೆಟಿಗೆ ತಗೊಂಡೋಗಿ ನಿಲ್ಲಿಸ್ಬಿಟ್ರು ಸರ್. ಅಂದ್ಕೊಂಡೆ, ಅವಾಗ ಹೇಳ್ದೆ ಮೊನ್ನೆ ಇನ್ನೊಂದು ಸಬ್ಜೆಕ್ಟ್ ಮಾಡೋದು ಮತ್ತೆ 50,000 ರೂಪಾಯಿ ಅಲ್ಲ, ಇಲ್ಲ ದಯವಿಟ್ಟು ಬೇಡ, ಇದೇನಿದೆ ಇದು ಮಾಡಿದ್ದೀವಿ ಜನಕ್ಕೆ ಬೇಡ. ಯಾಕೆಂದ್ರೆ ಶ್ರಮ ಪಟ್ಟಿದ್ದೀವಿ ಅನ್ನೋದು ಒಂದು ಹಂತದಲ್ಲಿ ಜನ ಅದನ್ನು ಎಕ್ಸೆಪ್ಟ್ ಮಾಡಿದಾಗ ನಮ್ಮ ಶ್ರಮ ಏನು ಅಂತ ನಾವು ಹೇಳ್ಕೊಳಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾವು ಸಿನಿಮಾ ರಿಲೀಸ್ ಆಗೋದು ಮೊದಲೇ ನಾವು ಎಷ್ಟೇ ಏನೇ ಹೇಳಿದ್ರು ಗುಂಪಲ್ಲಿ ನಾವೊಬ್ಬರಾಗಿರ್ತೀವಿ. ಇಷ್ಟು ಜನ ಹೇಳಿರ್ತಾರೆ, ಅವರಲ್ಲಿ ನಾವೊಬ್ಬರು. ಅದು ಒಂದು ನಿಂತ್ಕೊಂಡಾಗ ಅವಾಗ ನಮ್ಮನ್ನು ಗುರ್ತಿಳಿತಾರೆ. ಅಲ್ಲಿವರೆಗೂ ನಾವು ಮಾಡ್ತಾ ಇರೋಣ, ಪ್ರಯತ್ನ ಬಿಡೋದು ಬೇಡ. ಸಿನಿಮಾ ಮಾಡಿದ್ದೀವಿ, ಸಂಭಾಷಣೆ ತುಂಬ ಚೆನ್ನಾಗಿ ಬಂದಿದೆ. ಅವರು ಆ ಕಥೆಯಲ್ಲಿ ಇರೋ ಡೈಲಾಗ್ಸ್ಗಳಿಗೋಸ್ಕರನೇ ನಾನು ಖಂಡಿತ ಮಾಡೋಣ ಅಂತ ಏನೋ ಒಂದು ನಂಬಿಕೆ ಸರ್. ಮಾಡ್ತಾರೆ, ಬರುತ್ತೆ ಸಿನಿಮಾ ನಂಬಿಕೆ ಮೇಲೆ. ಹಾಗೆ ಏನೋ ಗೊತ್ತಿಲ್ಲ, ಹಾಗೆ ಕಲ್ತ್ಕೊಂಡು ಹಿಂಗೆ ಬಂದು ಇಲ್ಲಿ ಟ್ರಾವೆಲ್ ತಗೊಂಡು ಇಲ್ಲಿವರೆಗೂ ಬಂದು ಮಾಡಿದ್ದೀನಿ ಸರ್. ಅಷ್ಟೇ, ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ದಿವ್ಯಕುಮಾರ್ ಸರ್ ನಮಸ್ತೆ. ಈ ಸಿನಿಮಾದ ಬಗ್ಗೆ ನಿಮ್ಮ ದಿವ್ಯ ಅನುಭವ ಏನು? ದಿವ್ಯ ಅನುಭವ ಅಂದರೆ ನಾನು ನಿಮಗೆ ಗೊತ್ತಿರೋಂಗೆ ನಾನು 3 ಸಿನಿಮಾ ಮಾಡಿದ್ದೆ ಬಿಫೋರ್ ನಿಮ್ಮ ಮತ್ತೊಂದು ಇಂಟರ್ವ್ಯೂ ನಾನು ನಿಮ್ಮ ಜೊತೆ ಮಾಡಿದುವಾಗ. ಈ ರಾಘವೇಂದ್ರ ಸರ್ ನಮ್ಮನ್ನು ಮತ್ತೆ ಇನ್ವಾಲ್ವ್ ಮಾಡಿದ್ರು ಯಾವುದೋ ಒಂದು ಸಿನಿಮಾಗೆ. ನಿಮ್ಮ ಮುಖೇನ ಮತ್ತು ಅವ್ರ ಮುಖೇನ ಒಂದು ಸಿನಿಮಾಗೆ ಮೇನ್ ವಿಲನ್ ಆಗಿ ಮತ್ತು ಬಾ ಅಂತ ಹೇಳಿದ್ರು. ಅದರಿಂದ ಒಂದಷ್ಟು ಟ್ರ್ಯಾಜಿಡಿ ಇದೆ, ಅದು ಈಗ ಬೇಡ. ಇನ್ಯಾರಾದ್ರೂ ಸಿನಿಮಾಕ್ಕೆ ಅವಕಾಶ ಕೇಳ್ಕೊಂಡ್ಬಂದ್ರೆ ಈ ರಾಘವೇಂದ್ರ ಹತ್ರ ಕಳಿಸ್ಬಿಡುದು. ಅದು ಹಂಗೆ ಆಗಿದೆ. ಈ ಬೇಸಿಕ್ಕಾಗಿ ನಮ್ಮ ಅಮ್ಮನಿಗೆ ಅದು ಅಷ್ಟಾಗಿ ಇಷ್ಟ ಇರಲಿಲ್ಲ. ಬಟ್ ಏನಂತಂದರೆ ನಮ್ಮ ಊರು ಸತ್ಯಗಲದಲ್ಲಿ ಈಗ ರೀಸೆಂಟಾಗಿ ಪಾಪ ನಮ್ಮ ಬಹಳ ಏನು ಹೇಳ್ಬೋದು ಲೆಜೆಂಡ್ರಿ ಡೈರೆಕ್ಟರ್ಗಳು ಭಾಗ್ಯರಾಜ್ ಸರು ಮತ್ತು ಅವರ ಗುರುಗಳು ತೀರ್ಕೊಂಬಿಟ್ರು. ನಮಗೆ ಬೇಸಿಕಲಿ ಆ ವಾತಾವರಣ ಇದೆ, ಸತ್ಯಗಲ ಸುತ್ತಮುತ್ತ ಶಿವನ ಸಮುದ್ರ ಈ ಕಡೆ ಬೇಸಿಕಲಿ ಆ ವಾತಾವರಣ ಇದೆ. ನಮ್ಗೆ ಅದು ಆ ಲೈಟ್ ಗಾಡಿ ಬಂದು ನಿಂತುಬಿಟ್ರೆ, ಆ ಜನರೇಟರ್ ಗಾಡಿ ಬಂದು ನಿಂತುಬಿಟ್ರೆ ಏನೋ ಒಂಥರ ಕನಸುಗಳು. ಅದು ರಾಜ್ಕುಮಾರ್ ಕಾಲದಿಂದ ಶನಿ ಮಹಾದೇವಪ್ಪನವರು ಅವರು ಇವರು ಎಲ್ಲ ಮಾತಾಡುವಾಗ ಅವರ ಒಟ್ಟು ಪರಿಕ್ರಮದಲ್ಲಿ ಸತ್ಯಗಾಲ ಬರ್ದೇನೆ ಹೋಗುದಿಲ್ಲ. ಬೆಳಕವಾಡಿ ಸತ್ಯಗಾಲ ಇವೆಲ್ಲ ಆ ಬೇಸಿಕಲ್ ಆ ವಾತಾವರಣದಲ್ಲೇ ಬೆಳೆದವರು ನಾವು. ಮತ್ತು ನಮ್ಗೆ ಅದೊಂಥರ ಇನ್ಸ್ಪಿರೇಷನ್ನು. ಮೋರೋವರ್ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ರಿಗೂ ಇನ್ಸ್ಪಿರೇಷನು, ಅದೇ ಥರ ನಮಗೂ ಇನ್ಸ್ಪಿರೇಷನು. ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಭಾಗದವರು ಅನ್ನೋದು ನಮ್ಗೆ ಬಹಳ ಹೆಮ್ಮೆ ವಿಚಾರ. ಸೊ ಈ ವಾತಾವರಣದಲ್ಲಿ ಬೆಳೆದು
ದಿನನಿತ್ಯ ಶೂಟಿಂಗ್ಗಳು ನೋಡ್ತಾ ನಮ್ಗೆ ಅದೇ ಸ್ವಲ್ಪ ಮೈಂಡಲ್ಲಿ ಬಂದಿದ್ದರಿಂದ ನಾನು ಮಾಡಬೇಕು ಅಂತ ಇಷ್ಟಪಟ್ಟಾಗ ಅಷ್ಟು ನಮ್ಮಮ್ಮ ನನಗೆ ಸಪೋರ್ಟಿವ್ ಆಗಿರಲಿಲ್ಲ. ಅಂದರೆ ಇದೊಂದು ವಿಷಯದಲ್ಲಿ, ಈ ವಿಷಯವಾಗಿ ರಾಘು ಸರ್ ಕಂಪ್ಲೇಂಟು, ಅವ್ನಿಗೆ ಹೇಳು ಬಿಟ್ಟುಬಿಡಕ್ಕೆ ಹೇಳಿ ಅವನಿಗೆ ಅಂತ. ಸೊ ಇವರು ಒಂದು ಹಂತದಲ್ಲಿ ನಿನ್ನ ಬಿಸ್ನೆಸ್ ಏನೋ ಒಂದು ಮಾಡ್ಕೊಂಡು ನೀನು ಸೆಟ್ಲ್ ಆಗ್ಬಿಡು, ನಿಮ್ಮಮ್ಮ ಅದನ್ನು ಇಷ್ಟಪಡ್ತಿದ್ದಾರೆ ಅಂತ ಹೇಳುವಾಗ ಸರಿ ಅಂತ ಕೈ ಚೆಲ್ಲಿದ್ದೆ. ಆಲ್ಮೋಸ್ಟ್ ಒಂದು 3 ಸಿನಿಮಾ ಮಾಡಿ ಕೈ ಚೆಲ್ಲಿದ್ದೆ. ಅಗೇನ್ ಅದೇ ರಾಘವೇಂದ್ರ ಸರ್ ಫೋನ್ ಮಾಡಿ ಒಂದು ಸಿನಿಮಾಗೆ ನೀನು ವಿಲನ್ ಆಗಿದೆಯಾ ಬಂದ್ಬಿಡು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟಪ್ ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿವರೆಗೂ ಇನ್ ಬಿಟ್ವೀನ್ ತುಂಬ ಸಿನಿಮಾಗಳು ಮಾಡಿದೆ. ಈ ಗುರುತ್ವಾಕರ್ಷಣೆ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಸಮಾನ ಮನಸ್ಕರು ಒಂದು ಸಿನಿಮಾಗಾಗೆ ಒಂದು ಏನು ಅದನ್ನು ಡೆಡಿಕೇಟೆಡಾಗಿ ಇರುವಂಥ ಸಮಾನ ಮನಸ್ಸುಗಳು ಸೇರಿದಾಗ ಏನಾಗುತ್ತೆ, ಗುರುತ್ವಾಕರ್ಷಣೆ ಆಗ್ತದೆ. ಈಗ ನಮ್ಮ ನಿರ್ದೇಶಕರು ಹೇಳ್ತಾ 50,000ದಲ್ಲಿ ಸಿನಿಮಾ ಶುರು ಆಯಿತು ಅಂತ ಹೇಳಿದ್ರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಒಂದು ಭಾಗದಲ್ಲಿ ನನಗೂ ಎಲ್ಲೋ ಫ್ರಸ್ಟ್ರೇಷನ್ಗೆ ಹೋಗಿದೆ ಸಿನಿಮಾ ವಿಚಾರದಲ್ಲಿ, ಅಂದರೆ ಸಿನಿಮಾ ಫೀಲ್ಡ್ ವಿಚಾರದಲ್ಲಿ. ನಮ್ಮ ನಿರ್ದೇಶಕರು ಕೆಲವೊಬ್ಬರು ಒಂದಷ್ಟು ಜನ ಏನು ಮಾಡಬಲ್ಲರು, ಹೆಚ್ಚಿಗೆ ಅಂದರೆ ಏನು ಮಾಡಬಲ್ಲರು, ಒಂದು ಶಾರ್ಟ್ ಮೂವಿಗೆ ಇವರು ಸೀಮಿತವಾಗ್ಬೋದು ಅನ್ನೋದು ಒಂದು ಮನಸ್ಥಿತಿಗಳು ಅಲ್ಲಿ ಇತ್ತು. ಸೊ ಎಲ್ಲರೂ ಏನು ಹೇಳ್ತಾರೆ, ಸಿನಿಮಾನ ನಾವು ಕಷ್ಟಪಟ್ಟು ಮಾಡಿದ್ವಿ. ಖಂಡಿತ ನಾವು ಯಾರೂ ಇಲ್ಲಿ ಕಷ್ಟಪಟ್ಟು ಮಾಡಿಲ್ಲ, ತುಂಬ ಇಷ್ಟಪಟ್ಟು ಮಾಡಿದ್ದಕ್ಕೆ ಈ ರಿಸಲ್ಟ್ ಬಂದಿದೆ. ಒಂದು ಹಂತಕ್ಕೆ ಇವ್ರನ್ನ ಹೇಳ್ದಂಗೆ 50,000ದಲ್ಲಿ ಒಂದು ಮನೆಗೆ ಬರ್ತಾನೆ, ನನ್ನ ಜೊತೆ ಡಿಸ್ಕಸ್ ಮಾಡ್ತಾನೆ. ಆ್ಯಕ್ಚುಲಿಗೆ ನಾವಿಬ್ಬರು ಸರ್ ಅಂತ ಶುರು ಮಾಡಿದ್ದು. ನಮ್ಮ 4 ವರ್ಷದ ಬಾಂಧವ್ಯ ನಾವು ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ ಈಗ. ಬಂದು ಹೇಳ್ದ, ಆ್ಯಸ್ ಯೂಶ್ವಲ್ ನಮ್ಮ ಹೀರೋ ಮತ್ತು ಡೈರೆಕ್ಟರ್ ಅವ್ರು ಹೇಳ್ದಂಗೆ 50,000 ಬಜೆಟಲ್ಲಿ ಸಿನಿಮಾ ಶುರು ಆಯಿತು. ಒಂದು ಮುಹೂರ್ತ ಆಗೋಯ್ತು, ಏನೋ ಒಂದು ಸ್ಟಾರ್ಟಪ್ ಮಾಡೋಣ. ನಾನು ಒಂದು ಪ್ರಾಮಿಸ್ ಮಾಡಿದ್ದೆ, ಗುರು ಈ ಸಿನಿಮಾಗೆ A to Z ಏನಾಗುತ್ತೆ, ಈ ಸಿನಿಮಾ ಕಂಪ್ಲೀಟಾಗಿ ರಿಲೀಸ್ ಆಗೋವರೆಗೂ ನಾನು ನಿನ್ನ ಜೊತೆ ನಿಲ್ತೀನಿ. ಅದೇನೇ ಬರ್ಬೋದು, ಅದೇನೇ ಆಗ್ಬೋದು, ನಾನು ಇರ್ತೀನಿ ಅನ್ನೋದು ಒಂದು ಪ್ರಾಮಿಸ್ ಮಾಡಿದ್ದೆ. ಟಿಲ್ ಡೇಟ್ ಆ ಮಾತಿಗೆ ನಾನು ನಿಂತ್ಕೊಂಡಿದ್ದೀನಿ. ಫಸ್ಟ್ನೇದು 50,000 ಖಾಲಿ ಆಯಿತು. 3 ದಿನಕ್ಕೆ ಶೂಟ್ ಮುಗೀತು, ಖಾಲಿ ಆಯಿತು. ಇಲ್ಲಿ ನಮಗೆ ಶೂಟಿಂಗ್ ವ್ಯಾನ್ ಇಲ್ಲ, ಕೆಲವು ಎಕ್ವಿಪ್ಮೆಂಟ್ಸು. ಸೊ ನಮ್ಮ ಸಿನಿಮಾ ಸಹಜ ಸರಳವಾಗಿರೋದ್ರಿಂದ ನಮ್ಗೆ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಬೇಕು ಅನ್ನೋ ಥರದ್ದೇನೂ ಅವರು ಕತೆ ಮಾಡ್ಕೊಂಡಿರಲಿಲ್ಲ. ಸೊ ನಾನು ಒಂದಿನ ಹಿಂಗೆ ಕೂತಿರುವಾಗ ನಮ್ಮ ನಿರ್ದೇಶಕರು ಭಾಳ ಹತಾಶೆಯಿಂದ ಕೂತಿದ್ರು 3ನೇ ದಿನಕ್ಕೆ. ಅದೇ ಯಾಕೆ ಮಹೇಂದ್ರ ಏನಾಯಿತು ಅಂತ ಕೇಳಿದೆ. ಆವಾಗ ಮಹೇಂದ್ರ, ಇಲ್ಲ ದುಡ್ಡು ಖಾಲಿಯಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ನಂಬಲಿಕ್ಕಿಲ್ಲ, ಜೇಬಲ್ಲಿಗೆ ಎಷ್ಟಿದೆ ಅಂತ ಹೇಳಿದೆ. ಲಿಟ್ರಲಿ ಅಮ್ಮ ಅಂದರೆ ಒಂದು 2,500 ರೂಪಾಯಿ ಇರ್ಬೋದು. ಹೌದಾ, ಸರಿ. ಕತೆ ಮತ್ತು ಇದರಲ್ಲಿ ನಾನು ಇದ್ದಿದ್ದರಿಂದ, ಅವರ ವಿಷನ್ನರಿ ನನಗೆ ಗೊತ್ತಿದ್ದರಿಂದ, ಸರಿ ಒಂದು ಕೆಲಸ ಮಾಡು, ದೊಡ್ಡ ಸೀನ್ಗಳು ಏನು ಪ್ಲ್ಯಾನ್ ಮಾಡಿದ್ದೀವಿ ಅದು ನೆಕ್ಸ್ಟು ಏನೋ ಫೈನಾನ್ಷಿಯಲಿ ನಾವು ಅರೇಂಜ್ ಆದಮೇಲೆ ಏನೋ ಮಾಡೋಣ. ಒಂದಷ್ಟು ಟಾಕಿ ಪೋರ್ಷನ್ಸ್ ಆದರೆ ನಮಗೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಬೇಕೇ ಬೇಕಾಗುತ್ತೆ. ಒಂದಷ್ಟು ಶಾರ್ಟ್ಗಳು ತಗೊಳ್ಳೋಣ, ಸುಮ್ಮನೆ ಕೂತ್ಕೊಳ್ಳೋದು ಬದಲು ನಡಿ ಅಂದ್ಬಿಟ್ಟು ನಮ್ಮ ಕೊಳ್ಳೇಗಾಲದ ಒಂದು ರೋಡ್ಗಳಲ್ಲಿ ನಾವು ಒಂದಷ್ಟು ಶಾರ್ಟ್ ತಗೊಂಡ್ವಿ. ಆವತ್ತು ಬಂತು ನಮ್ಮ ನಿರ್ದೇಶಕರಿಗೆ ಒಂದು ಕಾನ್ಫಿಡೆನ್ಸು, ಇಲ್ಲ ನಾವು ಮುಗಿಸೋಣ ಸಿನಿಮಾನ ಅಂತ. ಸೊ ಈ ಹಂತಕ್ಕೆ ಬಂದು ನಿಂತಿದೆ. ಎಲ್ಲರೂ ಕೈ ಜೋಡಿಸಿರೋದು, ಯಾರನ್ನೂ ನಾವು ಇಲ್ಲಿ ಮರೆಯೋಂಗಿಲ್ಲ. ಪ್ರತಿಯೊಬ್ಬರು ಅವ್ರವರಿಂದ ಏನಾಗಬೇಕು, ಈ ಸಿನಿಮಾಗೆ ಏನಾಗಬೇಕು, ಈ ಸಿನಿಮಾಗೆ ಒಳ್ಳೇದಾಗಕ್ಕೆ ಏನಾಗಬೇಕು. ನಮ್ಮ ನಿರ್ದೇಶಕರಿರ್ಬೋದು ಮಹೇಂದರು, ಸುಕೃತಿ ಮೇಡಮ್ ಹೀರೋಯಿನ್ನು, ಜಯಂತದವರ ಹೀರೋ, ಮತ್ತು ನಮ್ಮ ಇನ್ನೊಬ್ಬರು ಕೋ ಆರ್ಟಿಸ್ಟ್ ಇದ್ದಾರೆ ವಿಜಯ್ ಕಿರಣ್ ಅಂತ. ಅವರು ಸಿನಿಮಾ ಆ್ಯಕ್ಟಿಂಗು ಮಾಡೋದಲ್ಲದೆ ಜೊತೇಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ. ಮತ್ತು ಮಾಸ್ಟರ್ ಶೌರ್ಯ ಆ ಹುಡುಗನ ಒಂದು ಡೆಡಿಕೇಶನ್, ಮತ್ತು ತಾಯಿ ಪಾತ್ರ ಮಾಡಿದ್ದಾರೆ ಮಮತಾ ಮೇಡಮ್ ಅಂತ, ಅವರಾಗ್ಬೋದು. ಎಸ್ಪೆಷಲಿ ಮ್ಯೂಸಿಕ್ ವಿಚಾರವಾಗಿ ಬಂದರೆ, ನನಗೆ ಮೊದಲೇ ಮ್ಯೂಸಿಕ್ ಡೈರೆಕ್ಟರ್ ಪರಿಚಯ ಇರೋದ್ರಿಂದ ಅದೊಂದು ಇದಿರುತ್ತೆ ನೋಡಿ, ಒಂದು ಬಾಂಡಿಂಗು, ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇದರಲ್ಲಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ, ನೀವು ಕೇಳಿದ್ದೀರ. ಮತ್ತು ಈಗ ಬಿಡುಗಡೆ ಆಗಿರೋ 2 ಸಾಂಗ್ಗಳು 1 ಮಿಲಿಯನ್ ವ್ಯೂಸ್ ಆಲ್ರೆಡಿ ಹೋಗ್ತಾ ಇದೆ. ಕೇಳಿದವರು ತುಂಬ ಪ್ರಶಂಸೆ ಮಾಡ್ತಾಯಿದ್ದಾರೆ. ನೀವು ಸಹ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಆ ಥರ ಒಂದು ಇದಿದೆ. ಆಮೇಲೆ ಈ ಸಿನಿಮಾದ ನಿಜವಾದ ಜೀವಾಳ ಡೈಲಾಗ್ಸ್. ಮಹೇಂದ್ರ ಅವ್ರ ಪವರ್ ಇರೋದೇ ಡೈಲಾಗ್ಸ್. ನಾನು ಯಾವಾಗಲೂ ಅಂದಿದ್ದೆ, ಅದೇ ಹೇಳ್ತಿದ್ದೆ, ಗುರು ಈ ಸಿನಿಮಾ ಏನಾದರೂ ನಿಂತ್ಕೊಳ್ಳುತ್ತೆ ಅನ್ನೋದಾದರೆ ನಿನ್ನ ಒಂದು ಡೈಲಾಗಿಂದ. ಆಮೇಲೆ ಇವರು ಪಾತ್ರಗಳ ವಿಂಗಡಣೆ ಹೆಂಗಿದೆ ಅಂದರೆ, ಇಲ್ಲಿ ಯಾರನ್ನೋ ಒಬ್ಬರನ್ನ ಹೈಲೈಟ್ ಮಾಡಿ ಅವ್ರನ್ನ ಬಿಟ್ಟುಬಿಟ್ಟೆ, ಇಲ್ಲಿ ಯಾರನ್ನೋ ಹಂಗಿಲ್ಲ, ಎಲ್ಲರಿಗೂ ಸಮಾನವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಸಮಾನವಾಗಿ ಡೈಲಾಗ್ಸ್ ಕೊಟ್ಟಿದ್ದಾರೆ. ಅದು ಅವರ ಹೃದಯ ವೈಶಾಲ್ಯತೆ ದೊಡ್ಡದು. ಕೆಲವ್ರು ಏನಾಗ್ತಾರೆ ಅಂದರೆ ಹೀರೋಯಿನ್ನು ಅಥವಾ ಒಂದು ಮೇಯ್ನ್ ಕ್ಯಾರೆಕ್ಟರ್ಗಳು ಫೋಕಸ್ ಇರ್ತದೆ. ಬಟ್ ಇವ್ರು ಹಂಗೆ ಮಾಡಿಲ್ಲ, ಎಲ್ರಿಗೂ ಸಮಾನವಾಗಿ ಹಂಚಿದ್ದಾರೆ. ಎಲ್ಲರೂ ಇದ್ರಲ್ಲಿ ಗುರುತಿಸ್ಕೊಳ್ಳುವಂತಹ ಅವಕಾಶಗಳಿದೆ. ಬಟ್ ಅದೇ ಸಿನಿಮಾನ ನಾವು ನಿಲ್ಲಿಸ್ಕೊಬೇಕು, ಆ ಪ್ರಯತ್ನದಲ್ಲಿ ಇದ್ದೀವಿ.
ನೀವು ಅದಕ್ಕೆ ಸಹಕಾರ ಕೊಡ್ತಿದ್ದೀರಾ, ಎಲ್ಲರೂ ಅದಕ್ಕೆ ಸಹಕಾರ ಕೊಡಿ, ಅದನ್ನು ನಾನು ಕೇಳ್ಕೊತೀನಿ. ಡೈಲಾಗ್ಸ್ ಅಂತ ಏನಾದ್ರು ನೆನಪಿರೋ ಹೇಳ್ಬೋದಾ ಒಂದೆರಡು? ಸರ್ ಸಿನಿಮಾದಲ್ಲಿ ಅದೇ ಈ ಜಲಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡು ಮಿಕ್ಸ್ ಆದರೆ ನೀರಾಗುತ್ತೆ. ನಿಮ್ಮ ಚಿಂತಾಜನಕ ಕಥೆಯನ್ನು ಕೇಳಿ, ಕರುಣಾಜನಕ ಕಥೆ ಕೇಳಿ ಚಿಂತಾಜನಕ ಆಗ್ತಾಯಿದೆ, ಕಣ್ಣಲ್ಲಿ ನೀರು ಬರೋಂಗೆ ಆಗ್ತಿದೆ ಅಂತ. ಸರಿ, ಈಗ ಅಂದರೆ ಆಮ್ಲಜನಕ, ಜಲಜನಕ, ಇಂಗಾಲದ ಡೈಆಕ್ಸೈಡ್ ಮಿಕ್ಸ್ ಆದರೆ ನೀರಾಗುತ್ತೆ, ಬಟ್ ಕಣ್ಣೀರು ಹೇಗಾಗುತ್ತೆ? ದಟ್ ಈಸ್ ದಿ ಇಂಪಾರ್ಟೆಂಟ್. ಅದನ್ನು ನಾನೇನು ಮಾಡಿದೆ, ಸ್ವಲ್ಪ ವೈಜ್ಞಾನಿಕವಾಗಿ ವಿಷಯಗಳನ್ನು ಹೇಳ್ತಾ ಹೋಗೋಣ ಅದರ ಜೊತೆಗೆ ಅಂದ್ಬಿಟ್ಟು ಒಂದಷ್ಟು ವೈಜ್ಞಾನಿಕವಾಗಿ ಮತ್ತು ಸಾಹಿತ್ಯ ಎರಡನ್ನೂ ಕೂಡ ಬೆರೆಸಿ ಸಿನಿಮಾ ಮಾಡಿದ್ದೀನಿ ಸರ್. ಬಟ್ ಈ ಭಾಗದಲ್ಲಿ ಏನಪ್ಪ, ಇನ್ನೊಂದು ಅತಿ ಹೆಚ್ಚು ಇಷ್ಟ ಆಗೋದೇನೆಂದರೆ ನಮ್ಮ ಕೊಳ್ಳೇಗಾಲ ಮತ್ತು ಚಾಮರಾಜನಗರದ ಸೊಗಡಿದೆಯಲ್ಲ ಸರ್, ಅದನ್ನು ತೊಗೊಂಬಂದಿದ್ದೀನಿ ಭಾಷೆಯಲ್ಲಿ ಸರ್. ಮತ್ತು ಅದು ಇವರು ಅಧಿಕವಾಗಿ ಜಾಸ್ತಿ ಇದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸರ್. ಅದು ಏನಾಗ್ತು ಅಂತಂದರೆ, ಅದನ್ನೇನು ನಾವು ಇದನ್ನು ನಾವು ಆ ಭಾಗದವರು ಅಂತ ತುರ್ಕಬೇಕು ಅಂತ ಏನೂ ತುರ್ಕಿಲ್ಲ. ಆ ಒಂದು ಕಥಾ ಹಂದರ ಬಂದು ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಡೆಯೋದ್ರಿಂದ ಅದನ್ನು ತಗೊಂಡಿದ್ದೇವೆ ಹೊರತು ನಾವು ಅಲ್ಲಿಯವರು ಇದನ್ನು ಹೈಲೈಟ್ ಮಾಡಬೇಕು ಅಥವಾ ಇನ್ನೊಂದಕ್ಕೆ ಏನು ತಗೊಂಡಿಲ್ಲ. ಬಟ್ ಅದು ಅದರ ಬೇಡಿಕೆ ಇತ್ತು, ಆ ಕತೆಗೆ ಅದರ ಒಂದು ನೀಡ್ನೆಸ್ ಇತ್ತು, ಅದರಿಂದ ಅದನ್ನು ಮಾಡಿ. ಅಂದರೆ ನಾನು ಇಡೀ ಸಿನಿಮಾದಲ್ಲಿ ಎಲ್ಲರಿಗಿಂತ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಯಾಕಡ ಬಡ ಹೋಗಬೇಡ, ಇದು ನಮ್ಮ ಬಡ ಈ ಭಾಷೆ ಇದೆ, ಅದನ್ನ ನಾಟಿ ಭಾಷೆ ಇದೆಯಲ್ಲ ಅದನ್ನು ತಗೊಂಡ್ಬಂದಿದ್ದಾರೆ. ಬಟ್ ಈಗ ಅಣ್ಣವರು ಕೂಡ ಮನೆಯಲ್ಲೂ ಮಾತಾಡ್ತಿದ್ವಿ ಅಂತ ಸುಮಾರು ಇಂಟರ್ವ್ಯೂ ಕೇಳಿದೆ, ಯವ್ ತತ್ತರಯ ದೋಸೆ ಅಂತಾರಲ್ಲ, ಆ ಒಂದು ಭಾಷೆನ ನಾನು ಹೆಚ್ಚು ಬಳಸಿದ್ದೀನಿ ಇದರಲ್ಲಿ. ಬೇಸಿಕಲಿ ಅಲ್ಲಿರೋರಾದ್ರಿಂದ ನಮಗೂ ಅದು ತುಂಬ ಈಸಿ ಅನ್ನಿಸ್ತು. ಬಟ್ ಓವರ್ ಆಲ್ ಡೈಲಾಗ್ಸಿಂದ ತುಂಬ ಚೆನ್ನಾಗಿದೆ. ಅದೇ ನಮ್ಮ ಸಿನಿಮಾದ ಪವರ್ ಸರ್. ಸರ್ ನನಗೇನಿಸ್ತು ಅಂತಂದರೆ ಸರ್, ಸಂಭಾಷಣೆ ಬರೆಯುವಾಗಲೇ ನಾನು ಹೀಗೆ ಬರಿಬೋದಾ ಅನ್ನಿಸ್ತು ಸರ್. ಒಂದಷ್ಟು ಸಾಹಿತ್ಯವನ್ನು ಅಧ್ಯಯನ ಮಾಡಿ ಬರಿಬಹುದು ಅನ್ನಿಸ್ದ ಮೇಲೆ, ಅದಾದಮೇಲೆ ಪರಿಪಕ್ವತೆ ಇದೆ ಈ ಒಂದು ಸಂಭಾಷಣೆಯಲ್ಲಿ ಅಂತ ಕೂತ್ಕೊಂಡ್ಮೇಲೆ ನಿರ್ಧಾರ ಮಾಡಿ ಲಾಕ್ ಮಾಡಿದೆ ಸರ್ ಸ್ಕ್ರಿಪ್ಟನ್ನು. ಅದಾದಮೇಲೆ ಶೂಟಿಂಗ್ಗೆ ಹೋದೆ ಸರ್. ಬಟ್ ಗುರುತ್ವಾಕರ್ಷಣೆ ಅನ್ನುವಂಥ ಒಂದು ಟೈಟಲ್ ಮೊದಲೇ ತಲೆಯಲ್ಲಿತ್ತು ಸರ್. ತಲೆಯಲ್ಲಿ ಟೈಟಲ್ ಇರೋದ್ರಿಂದ, ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕತೆ ಅಂದ್ಕೊಂಡು ಮಾಡಲಿಲ್ಲ. ಬಟ್ ಕತೆ ಈಗಾಗಲೇ ಒಂದು ಎಳೆ ಇತ್ತು. ಆ ಎಳೆನ ಡೆವಲಪ್ ಮಾಡ್ತಾ ಬಂದಾಗ ಏನು ಮಾಡ್ಬೋದು, ಆ ಗುರುತ್ವಾಕರ್ಷಣೆ ಅದನ್ನು ತಗೊಬರೋಕ್ಕೆ ಏನು ಮಾಡ್ಬೋದು ಅಂದ್ಬಿಟ್ಟು ಆ ಒಂದು ಗುರುತ್ವಾಕರ್ಷಣೆ ಅನ್ನುವಂಥದ್ದು ಎಷ್ಟು ನಮ್ಮ ಬದುಕಲ್ಲಿ ಮತ್ತು ಸಂಬಂಧಗಳಲ್ಲಿ ಮತ್ತು ಭಾವನೆಗಳಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದೆ ಸರ್. ಇಡೀ ಸಿನಿಮಾದ ಕ್ಲೈಮ್ಯಾಕ್ಸ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾನು ಹೇಳೋದಲ್ಲ ಸರ್, ಈಗ ನಾನು ಸಿನಿಮಾ ಚೆನ್ನಾಗಿದೆ ಬನ್ನಿ, ಅದ್ಭುತವಾಗಿದೆ, ಆರಾಮಾಗಿ ನಾನು ಹೇಳಲ್ಲ ಸರ್. ಸಿನಿಮಾ ಆಡಿಯನ್ಸ್ ನೋಡಿಬಿಟ್ಟು ನಿಮ್ಗೆ ಇಷ್ಟಪಟ್ಟರೆ ನೀವು ಖಂಡಿತವಾಗಿ ಇಷ್ಟಪಡ್ತೀರ ಅನ್ನೋ ನಂಬಿಕೆ ನನಗಿದೆ.